23 ವರ್ಷದಿಂದ ನಾನು ಇದನ್ನೇ ಬೆಂಗಳೂರಲ್ಲಿ ನೋಡಿದ್ದೆ. ಸೊ ಈ ಸಲ ತಿರ್ಗಾ ಮೈಸೂರಲ್ಲಿ ನೋಡ್ತಿದ್ದೆ, ಅದು ಇನ್ನೂ ಖುಷಿ ಆಗ್ತದೆ. ಜೊತೆಗೆ ಅವತ್ತು ಹೆಂಗಿತ್ತು ಕ್ರೇಜು, ಅದಕ್ಕಿಂತ ಹೆಚ್ಚು ಕ್ರೇಜ್ ಇವತ್ತು ಕಾಣಿಸ್ತಾ ಇದೆ. ಸೊ ಆ ಕ್ರೇಜ್ ಯಾವತ್ತೂ ಕಮ್ಮಿನೇ ಆಗಲ್ಲ, ಇನ್ನೂ ಜಾಸ್ತಿ ಆಗ್ತಾನೆ ಇರುತ್ತೆ. ಖಂಡಿತ ಹೌದು, ಯಾಕಂದರೆ ಅವ್ರನ್ನ ಸ್ಕ್ರೀನಲ್ಲಿ ನೋಡೋದೇ ಒಂಥರ ಖುಷಿ. ಆಮೇಲೆ ಜನರ ಜೊತೆ ನೋಡೋದು ಇನ್ನೂ ಹೆಚ್ಚು ಖುಷಿ. ಸೊ ಅದನ್ನೆಲ್ಲ ನೋಡಿ ನಾನು ನನ್ನ ಫ್ರೆಂಡ್ಸ್ ಒಂದಷ್ಟು ಜನ ಬಂದು ಇವತ್ತು ಸಿನಿಮಾ ನೋಡೋದು ತುಂಬ ಖುಷಿ. ರಾಜ್ಯದಲ್ಲಿ ಎಷ್ಟು ಸ್ಕ್ರೀನ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ, ಇಡೀ ಕರ್ನಾಟಕ ಎಲ್ಲ ಕಡೆ ಪ್ಲೇ ಆಗ್ತದೆ. ಎಷ್ಟು 150 ಸ್ಕ್ರೀನ್, 150 ಸ್ಕ್ರೀನ್ ಇರುತ್ತೆ. ಅಭಿಮಾನಿಗಳೆಲ್ಲ ತುಂಬ ಸಂತೋಷವಾಗಿದ್ದಾರೆ. ಎಲ್ಲರೂ ಭಾವುಕರಾಗಿದ್ದಾರೆ, ಕಣ್ಣೀರು ಬರ್ತಾ ಇದ್ದಾರೆ. ಅದೇ ಆಲ್ಮೋಸ್ಟ್ ನನಗೆ 50% ಮಾತ್ರ ಡೈಲಾಗ್ ಕೇಳಿಸಿರೋದು, ಇನ್ನೊಂದು ಅರ್ಧ 50% ಕೇಳಿಸಿಲ್ಲ. ಈಗ ತಿರ್ಗಾ ಇನ್ನೊಂದು ಕಡೆ ಹೋಗಿ ಸಿನಿಮಾ ನೋಡಬೇಕು. ಯಾಕಂದರೆ ಕಂಪ್ಲೀಟಾಗಿ ಕಿರ್ಚ್ತಾನೆ ಇದ್ರು, ಸೆಲೆಬ್ರೇಟ್ ಮಾಡ್ತಾಯಿದ್ರು, ಡ್ಯಾನ್ಸ್ ಮಾಡ್ತಾಯಿದ್ರು, ಹಾಡ್ತಾಯಿದ್ರು, ಆ ಡೈಲಾಗ್ ಎಲ್ಲ ತಿರ್ಗಾ ಹೇಳ್ತಾಯಿದ್ರು. ಸೊ ತುಂಬ ಖುಷಿ ಆಯಿತು. ನಾನಿದು ಆಲ್ಮೋಸ್ಟ್ ಇಡೀ ಸಿನಿಮಾ ಶೂಟಿಂಗ್ ಹೋಗಿದ್ದೆ. 80% ಆಫ್ ದ ಸಿನಿಮಾ ಶೂಟಲ್ಲೇ ಇದ್ದೆ. ಶೂಟಲ್ಲೇ ಲೈವ್ ಆಗೇ ಇಡೀ ಸಿನಿಮಾನ ನೋಡಿದ್ದೀನಿ. ಸೊ ಅವತ್ತಿದ್ದ ಸಂತೋಷನ ಬೇರೆ, ಇವತ್ತು ಆಗಿದ್ದ ಒಂದು ಭಾವಕ ಫೀಲಿಂಗೇ ಬೇರೆ ಅಂತ. ಅದೇ ಅವ್ರ ಬಗ್ಗೆ ಹೇಳೋಕ್ಕೆ ಆಗಲ್ಲ. ಪ್ರೀತಿ ಯಾವಾಗಲೂ ಅವರಿಂದ ಹೆಚ್ಚು ಜಾಸ್ತಿ ಆಗ್ತಾನೆ ಇರುತ್ತೆ. ಸೊ ಅದಕ್ಕೆ ನಾವೆಲ್ಲ ಚಿನ್ನರುಣಿ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಕೆಮ್ಮಾಗ್ಬಿಟ್ಟಿದೆ. ಹಾಂ 17th ಎಲ್ಲ ಜನರು ಕಂಠೀರವ ಸ್ಟುಡಿಯೋಗೆ ಬರ್ತಿದ್ದಾರೆ. ನೀವು ಎಲ್ಲ ಕೂಡ ಬನ್ನಿ. ರಾಜಾರಾಮ್ ಅವರು ಕೂಡ ನಿಮ್ಮ ಫ್ಯಾಮಿಲಿಗೆ ತುಂಬ ಹತ್ತಿರವಾದಂಥವ್ರು. ನಿಮ್ಮ ಜೊತೆ ಹೇಗಿದೆ ಒಡನಾಟ ಅವ್ರದ್ದು? ತುಂಬ ಖುಷಿ ಆಯಿತು. ಇವಾಗ ಬಂದು ಅವ್ರ ಜೊತೆ ಆಫೀಸಲ್ಲಿ ಕೂತಿದ್ವಿ. ಅವ್ರು ಈ ಥಿಯೇಟರಿನ ಕಂಪ್ಲೀಟ್ ಹಿಸ್ಟ್ರಿ ಹೇಳಿದ್ರು. 1948-47 ಸ್ಟಾರ್ಟ್ ಮಾಡಿದ್ದು ಅಂತ. ಜೊತೆಗೆ ನಾನು ಒಂದು ಸ್ವಲ್ಪ ದಿನದಿಂದ ನನ್ನ ಸಿನಿಮಾ ಒಂದು ಸರಳ ಪ್ರೇಮ ಕೂಡ ಕಥೆನೂ ಇಲ್ಲೇ ರಿಲೀಸ್ ಆಗಿತ್ತು. ಆವಾಗ ಕೂಡ ನಾನು ಥಿಯೇಟರ್ಗೆ ಬಂದಿದ್ದೆ. ಈ ಥಿಯೇಟರ್ ಅಂದರೆ ನನಗೆ ಪೆಪ್ಪೆ ಕೂಡ ರಿಲೀಸ್ ಆಗಿತ್ತು. ಈ ಥಿಯೇಟರ್ ಅಂದರೆ ನನಗೆ ತುಂಬ ಇಷ್ಟ. ಈ ರೋಡಲ್ಲಿ ಹೋದಾಗೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವತ್ತು ಇಲ್ಲಿ ಬಂದು ಚಿಕ್ಕಪ್ಪನ ಸಿನಿಮಾ ನೋಡೋಕ್ಕೆ ಇನ್ನೂ ಹೆಚ್ಚು ಖುಷಿ ಆಗ್ತಿದೆ. ಸೊ ಅವ್ರ ಹತ್ರ ಹಂಚ್ಕೊಂಡೆ, ತುಂಬ ಖುಷಿ ಆಯಿತು. ಅವ್ರನ್ನ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಎಲ್ಲರೂ ಬೆಂಗಳೂರು, ನಮ್ಮ ತಂದೆ ಬೆಂಗಳೂರಲ್ಲಿ ಹೋಗಿದ್ದಾರೆ, ದೊಡ್ಡಪ್ಪನ ಈಗ ಹೋಗ್ತಾರೆ ಸಿನಿಮಾ. ಓಕೆ, ಥ್ಯಾಂಕ್ ಯು ಸರ್.